ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಇದರ ಬಂಟ್ವಾಳ ವಲಯದ ರಜತ ಸಂಭ್ರಮದ ಸಮಾರೋಪ ಹಾಗೂ ನೂತನ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಬಿಸಿ ರೋಡಿನ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು. ನೂತನ ಅಧ್ಯಕ್ಷರಾಗಿ ರಾಜೇಂದ್ರ ಕೆ, ಕಾರ್ಯದರ್ಶಿಯಾಗಿ ರವಿ ಕಲ್ಪನೆ, ಕೋಶಾಧಿಕಾರಿಯಾಗಿ ಕೃಷ್ಣರಾವ್ ಹಾಗೂ ಇತರ ಪದಾಧಿಕಾರಿಗಳು ಆಯ್ಕೆಯಾಗಿದ್ದು ನೂತನ ತಂಡಕ್ಕೆ ಜವಾಬ್ದಾರಿಯನ್ನ ಹಸ್ತಾಂತರಿಸಲಾಯಿತು. ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವಂತಹ ಯುವ ಕಣ್ಮಣಿ ರವಿ ಕಲ್ಪನೆ ಹಲವಾರು ಜವಾಬ್ದಾರಿಗಳನ್ನು ವಹಿಸಿ ಅದನ್ನ ನೂತನ ಕೋಶಾಧಿಕಾರಿಯಾಗಿ ಘೋಷಿಸುವುದರೊಂದಿಗೆ ನಿಕಟಪೂರ್ವ ಕೋಶಾಧಿಕಾರಿ ಬರುವುದರಿಂದ ಅಧಿಕಾರ ಹಸ್ತಾಂತರ ನಡೆಯುತ್ತಾ ಇದೆ. ಕಾರ್ಯದರ್ಶಿ ಅಜಿತ್ ಪಟ್ವಾಳ, ಶರತ್ ಕಲ್ಲಡ್ಕ ದಯವಿಟ್ಟು ಆದಷ್ಟು ಬೇಗ ಬನ್ನಿ. ಕ್ರೀಡಾ ಕಾರ್ಯದರ್ಶಿ ಮೋಹನ್ ಏಕದಂತ, ವಿವೇಕ್ ಕಂಠಾಳಿ, ಛಾಯಾ ಕಾರ್ಯದರ್ಶಿ ಪ್ರಶಾಂತ್ ಕಲ್ಲಡ್ಕ, ತಾವು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹರೆಯಾಗಿ ಇರುವಂತಹ ಸಮಯ ಅಧ್ಯಕ್ಷರಾಗಿ ನವ ಯಜಮಾನ ರಾಜೇಂದ್ರ ಕೆ ನಿರ್ಗಮನ ಅಧ್ಯಕ್ಷ ಕಿಶೋರ್ ಕುಮಾರ್ ಅವರು ಮಾತನಾಡಿ, ತನ್ನ ಅವಧಿಯಲ್ಲಿ ಬಂಟ್ವಾಳ ವಲಯ ಅತ್ಯುತ್ತಮ ವಲಯವಾಗಿ ಮೂಡಿಬಂದಿರುವುದು ಖುಷಿ ತಂದಿದೆ ಎಂದರು. ವರ್ಷದಲ್ಲಿ ನನ್ನನ್ನು ಈ ಒಂದು ಬಂಟ್ವಾಳ ವಲಯದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೆ. ನನ್ನ ಮೇಲೆ ಬಹಳಷ್ಟು ವಿಶ್ವಾಸವನ್ನು ಇಟ್ಟುಕೊಂಡು ಈ ಒಂದು ಜವಾಬ್ದಾರಿಯನ್ನು ನನ್ನ ಹೆಗಲಿಗೆ ಏರಿಸಿದೆ. ಇದೇ ವೇದಿಕೆಯಲ್ಲಿ ಲಯನ್ಸ್ ಸೇವಾ ಮಂದಿರದ ಇದೇ ವೇದಿಕೆಯಲ್ಲಿ ಕಳೆದ 2 ವರ್ಷದ ಹಿಂದೆ ನಾನು ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡೆ, ಅಧ್ಯಕ್ಷತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡೆ. ಮುಂದಿನ ದಿನಗಳಲ್ಲಿ ನನ್ನಿಂದಾದಷ್ಟು ನೀವು ನಿರೀಕ್ಷಿಸಿದ ಮಟ್ಟಿಗೆ ಕೆಲಸ ಕಾರ್ಯವನ್ನು ಮಾಡಿದ್ದೇನೆ. ಅದಕ್ಕೆ ನನಗೆ ನನ್ನ ಬೆನ್ನ ನಿಂತು ನನಗೆ ಸಹಕರಿಸಿದಂಥ ನನ್ನ ಕಾರ್ಯದರ್ಶಿ ಪ್ರಶಾಂತ್ ಕಲ್ಲಡ್ಕ ಮತ್ತು ವರುಣ್ ಹಾಗೂ ಮಾಜಿ ಅಧ್ಯಕ್ಷರುಗಳ ಅಭಿಮತ ಟಿವಿಯ ಆಡಳಿತ ಪಾಲುದಾರರಾಗಿರುವ ಡಾಕ್ಟರ್ ಮಮತಾ ಪಿ ಶೆಟ್ಟಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅತಿಥಿಗಳು ಇವರ ಹಸ್ತದಿಂದ ಬೆಳಗುತ್ತಿದೆ ಜ್ಯೋತಿ. ಮುದ್ದುಕಂದ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ನೀಡಲಾಯಿತು ಹಾಗೂ ಸ್ಪರ್ಧೆಯ ತೀರ್ಪುಗಾರರು ಹಾಗೂ ಫೋಟೋಗ್ರಾಫರ್ಗಳನ್ನು ಗೌರವಿಸಲಾಯಿತು. ಅಶಕ್ತರಿಗೆ ವೈದ್ಯಕೀಯ ನೆರವು ನೀಡಲಾಯಿತು. ಮಮತಾ ಪಿ ಶೆಟ್ಟಿಯವರನ್ನ ಸನ್ಮಾನಿಸಲಾಯಿತು. ಇದೇ ವೇಳೆ ಮಾತನಾಡಿದ ಅವರು, ಸಮಾಜದಲ್ಲಿ ಸಂಘಟನೆ ಅತ್ಯಂತ ಮುಖ್ಯ. ಎಸ್ಕೆಪಿಎ ಬಂಟ್ವಾಳ ವಲಯ ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿರುವುದು ಅಭಿನಂದನೀಯ ಎಂದರು. ಮೊಬೈಲ್ ಬಂದ ಬಳಿಕ ವೃತ್ತಿನಿರತ ಫೋಟೋಗ್ರಾಫರ್ಗಳಿಗೆ ಅವಕಾಶಗಳು ಕಡಿಮೆಯಾಗುತ್ತಿದೆ. ಕೌಶಲ್ಯ, ತಾಳ್ಮೆ ಇದ್ದಾಗ ಛಾಯಾಗ್ರಾಹಕರು ವೃತ್ತಿ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಸಾಧ್ಯ ಎಂದು ಹೇಳಿದರು. ಖಂಡಿತ ಅಲ್ಲ, ನಮ್ಗೆಲ್ರಿಗೂ ಗೊತ್ತೇ ಒಂದು ಸಣ್ಣ ಒಂದು ಸಂಸ್ಥೆ ಸಂಘಟನೆಯನ್ನ ನಡೆಸಿಕೊಳ್ಳಿಕ್ಕೆ ನಮ್ಗೆ ಕಷ್ಟ ಆಗ್ತಾ ಇದೆ. ಇಷ್ಟೊಂದು ದೊಡ್ಡ ಸಂಸ್ಥೆಯನ್ನ ಕುತ್ಕೊಂಡು ಸಮಾಜಮುಖಿಯಾದ ಪ್ರಾಸ್ತಾವಿಕವಾಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅದರ ಜೊತೆಗೆ ನಿಕಟಪೂರ್ವ ಅಧ್ಯಕ್ಷರು ತುಂಬಾ ಅವರು ಮಾಡಿದಂತಹ ಕೆಲಸಗಳ ಬಗ್ಗೆ ವಿವರಿಸಿದ್ರು. ಹಾಗಂತ ಹೇಳಿ ಪ್ರತಿ 2 ವರ್ಷಕ್ಕೊಮ್ಮೆ ಅದರಲ್ಲಿರುವಂತಹ ಪದಾಧಿಕಾರಿಗಳನ್ನ ಬದಲು ಮಾಡ್ತಾ ಎಲ್ಲರಿಗೂ ಅವಕಾಶವನ್ನ ನೀಡ್ತಾ ಪ್ರತಿಯೊಬ್ಬರ ಪ್ರತಿಭೆಗಳನ್ನ ನೋಡ್ತಾ ನಿಜವಾಗ್ಲೂ ಇಂತಹ ಕೆಲಸ ಮಾಡೋದಕ್ಕೆ
ಸುಮ್ಮನೆ ನಮ್ಮಲ್ಲಿ ಹಣ ಬಲ ಇದ್ರೆ ಸಾಲದು, ಎಲ್ಲ ಒಂದೇ ಮನಸ್ಸಿನ ಯುವಕರು ಅಲ್ಲಿ ಬೇಕು. ಅಂತಹ ಒಂದು ಸಂಘಟನೆಯನ್ನು ಕಟ್ಟಿ ಇವತ್ತು 25 ವರ್ಷ ತುಂಬಿ 26ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ಹೆಮ್ಮೆಯ ವಿಚಾರ. ದಸರಾ ಸಂಭ್ರಮ ಫೋಟೋ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಮುಖ್ಯ ಅತಿಥಿ ನ್ಯಾಯವಾದಿ ಉಮೇಶ್ ಕುಮಾರ್ ವೈ ಅವರು ಮಾತನಾಡಿ, ಎಸ್ಕೆಪಿಎ ಸಮಾಜಮುಖಿ ಕಾರ್ಯ ನಡೆಸುತ್ತಿರುವ ಅತ್ಯುತ್ತಮ ಸಂಸ್ಥೆ ಎಂದು ಬಣ್ಣಿಸಿದರು. 25ನೇ ವರ್ಷ ಸಂಪೂರ್ಣವಾಗಿ ಪೂರ್ಣಗೊಂಡು ಇವತ್ತು 26ನೇ ವರ್ಷಕ್ಕೆ ಈ ಒಂದು ಸಂಘ ಇವತ್ತು ಸಾಕ್ತದೆ. ನಮಗೂ ಬಹಳ ಖುಷಿ ಆಗ್ತದೆ. ನಾವು ಕೂಡ ಬೇರೆ ಬೇರೆ ಸಂಘಗಳನ್ನು ನೋಂದಣಿ ಮಾಡಿಕೊಂಡು ಬೇರೆ ಬೇರೆ ಸಂಘಗಳು ಇವತ್ತು ಅಸ್ತಿತ್ವಕ್ಕೆ ಬರುವಂಥದ್ದು ಮಾತನಾಡಿದ್ದೇವೆ. ಬಹುಶಃ ನಮಗೂ ಬಹಳಷ್ಟು ಖುಷಿ ಏನಂತ ಹೇಳಿದ್ರೆ, ಈ ಸೌತ್ ಕೇಂದ್ರ ಫೋಟೋಗ್ರಾಫರ್ ಅಸೋಸಿಯೇಷನ್ ಇಷ್ಟ ತಮ್ಮ ಸಂಪೂರ್ಣ 25 ವರ್ಷಗಳನ್ನು ಪೂರೈಸಿ ಇವತ್ತು 26ನೇ ವರ್ಷಕ್ಕೆ ಪದಾಧಿಕಾರನ ಅಂದರೆ ಇವತ್ತು ನೂತನ ಅಧ್ಯಕ್ಷರು ಅದೇ ರೀತಿ ಪದಾಧಿಕಾರಿಗಳನ್ನು ಇವತ್ತು ಆಯ್ಕೆ ಮಾಡಿದ್ದೀರಿ. ಹೀಗಾಗಿ ಆಯ್ಕೆಯಾದಂಥ ಎಲ್ಲ ಪದಾಧಿಕಾರಿಗಳಿಗೆ ನಾನು ಮೊತ್ತ ಮೊದಲಾಗಿ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ನಿರ್ಗಮನ ಅಧ್ಯಕ್ಷ ಕಿಶೋರ್ ಎಸ್ ಕುಮಾರ್, ಕಾರ್ಯದರ್ಶಿ ಪ್ರಶಾಂತ್, ಕೋಶಾಧಿಕಾರಿ ವರುಣ್ ಕಲ್ಲಡ್ಕ ಅವರನ್ನು ಗೌರವಿಸಲಾಯಿತು. 25 ವರ್ಷದಲ್ಲಿ ಸಂಘವನ್ನ ಮುನ್ನಡೆಸಿದ ಮಾಜಿ ಅಧ್ಯಕ್ಷರನ್ನ ಗೌರವಿಸಲಾಯಿತು. ಮದುವೆ ಸಂಭ್ರಮ ಜಿಲ್ಲಾ ಮಟ್ಟದ ಫೋಟೋ ಸ್ಪರ್ಧೆ ವಿಜೇತರಿಗೆ ಬಹುಮಾನ ನೀಡಲಾಯಿತು. ಸಾಧಕ ಛಾಯಾಗ್ರಾಹಕರನ್ನ ಅಭಿನಂದಿಸಲಾಯಿತು. ಜಿಲ್ಲಾ ಪದಾಧಿಕಾರಿಗಳಾದ ಸುನಿಲ್ ಪಾಂಡೇಶ್ವರ, ಕರುಣಾಕರ್, ಪದ್ಮಪ್ರಸಾದ್, ದಯಾನಂದ ಬಿ ಅವರನ್ನ ಗೌರವಿಸಲಾಯಿತು. ಮುಖ್ಯ ಅತಿಥಿ ಜೆಸಿಐ ಬಂಟ್ವಾಳದ ಅಧ್ಯಕ್ಷ ಕಿಶೋರ್ ಕುಮಾರ್ ಆಚಾರ್ಯ ಶುಭ ಹಾರೈಸಿದರು. ಮೊದಲಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ಇವರು ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆ ಜೆಸಿಐನ ಪೂರ್ವಾಧ್ಯಕ್ಷರು. ಅವರ ಅಧ್ಯಕ್ಷತೆ ಅವಧಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಘಟಕಕ್ಕೆ ತುಂಬಾ ಪ್ರಸಿದ್ಧಿಗಳನ್ನು ತಂದುಕೊಟ್ಟಿದ್ದಾರೆ. ಸರ್, ನಿಮ್ಮ ಈ ಅವಧಿಯಲ್ಲಿ ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮ ಮೂಡಿಬರಲಿ. ಇದಕ್ಕೆ ನಿಮ್ಮ ಘಟಕದ ಎಲ್ಲ ಪ್ರೋತ್ಸಾಹ ಸಹಕಾರ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ಅವಕಾಶಕ್ಕಾಗಿ ವಂದಿಸುತ್ತೇನೆ. ಈ ಸನ್ಮಾನವನ್ನು ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ನೀಡ್ತಾ ಇದ್ದೇವೆ. ಸಾಧನೆಗೆ ಬಾರದು ಎನ್ನುವ ದೃಷ್ಟಿಯಿಂದ ಶಾಲೆಯ ಚಿತ್ರಕ್ಕಾಗಿ ಈ ಸಂದರ್ಭ ನಮಗೆ ಸಹಕರಿಸಿದಂತಹ ನಿಮಗೆ ವಂದನೆಗಳನ್ನು. ಹಿರಿಯ ಛಾಯಾಗ್ರಾಹಕಿ ಅಮರಜಿನೆ ಜೈನ್ ಪ್ರಕಾಶ್ ಸುವರ್ಣ ಮುಲ್ಕಿ ಅವರನ್ನ ಸನ್ಮಾನಿಸಲಾಯಿತು. ನಮಗೆ ಕೆಲಸವನ್ನ ಮಾಡುವಂತ ಶಕ್ತಿಯನ್ನ ದೇವರು ಈ ಗೌರವವನ್ನ ನೀಡ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ವಲಯದ ಸದಸ್ಯರ ಮಕ್ಕಳಿಗೆ ವಿದ್ಯಾನಿಧಿ ನೀಡಲಾಯಿತು. ಕ್ರೀಡಾ ಕ್ಷೇತ್ರದ ಸಾಧಕಿ ಆರಾಧ್ಯ ಆನಂದ್, ಕೋಶಾಧಿಕಾರಿ ಕೃಷ್ಣರಾವ್ ಅವರನ್ನ ಸನ್ಮಾನಿಸಲಾಯಿತು. ತ್ಯಾಗ ಮನೋಭಾವದಿಂದ ಅವರು ನೀಡಿದಂತಹ ದಾನ ಅದೃಷ್ಟ ಶಾಲೆಯಾಗಿ ಅದೃಷ್ಟ ಚೀಟಿಯನ್ನ ಪಡೆದು ಅನನ್ಯ ಎಸ್, ಅಮಿತಾ ಎಸ್ ಇವರ ರಾಜೇಂದ್ರ ಖೇ ಇವರು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದಾರೆ. ಎಲ್ಲ ಸ್ಪೋರ್ಟ್ಸ್ ಮಾಡುವಾಗ ಕಂಬಳದ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಯಶಸ್ವಿಯಾಗಿ ಮಾಡಿದ್ದಾರೆ. ಅದೊಂದು ಬಹಳ ಚೆನ್ನಾಗಿ ಆಗಿದೆ. ಆಮೇಲೆ ಬಾಕಿ ಕಡೆ ಎಲ್ಲ ಕಂಬಳದ ಕಾರ್ಯಕ್ರಮ ಯಶಸ್ವಿ ಆಗಿಲ್ಲ. ಕೆಲವು ಕಡೆ ಏನೇ ಆಗಲಿ ಸಂಘಟನೆ ಇಂಪಾರ್ಟೆಂಟ್, ಎಲ್ಲರೂ ಸಹಕಾರ ಹಳೆಯ ಒಂದು ಜಾಗ ಆಗಿದೆ. ಇದೆಲ್ಲ ನೂತನ ಅಧ್ಯಕ್ಷ ರಾಜೇಂದ್ರ ಕೆ ಅವರು ಮಾತನಾಡಿ, ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಚ್ಯುತಿ ಬಾರದಂತೆ ಕೆಲಸ ನಿರ್ವಹಿಸುತ್ತೇನೆ, ಉತ್ತಮ ವಲಯವನ್ನಾಗಿ ಮಾಡುವುದಾಗಿ ಭರವಸೆ ನೀಡಿದ್ರು. ಯಾಕೆಂತ ಹೇಳಿದರೆ, ಒಂದು ಪ್ರತಿಷ್ಠಿತ ಸೌತ್ ಕೇಂದ್ರ ಫೋಟೋಗ್ರಾಫರ್ ಅಸೋಸಿಯೇಷನ್ ಬಂಟ್ವಾಳ ವಲಯದ ಈ ಸಂಸ್ಥೆಯನ್ನು ಮುನ್ನಡೆಸಲು 2 ವರ್ಷದ ಅವಧಿಗೆ ಮುನ್ನಡೆಸಲು ನನ್ನನ್ನು ಪೂರ್ವಾಧ್ಯಕ್ಷರು ಮತ್ತು ಬಂಟ್ವಾಳ ವಲಯದ ಎಲ್ಲ ಸದಸ್ಯರು ಸೇರಿ ಆಯ್ಕೆ ಮಾಡಿದ್ದಾರೆ. ನಿಮಗೆ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸುತ್ತಾ, ಬಂಟ್ವಾಳ ವಲಯಕ್ಕೆ ಯಾವುದೇ ಒಂದು ಚ್ಯುತಿ ಬಾರದಾಗಿ ನಾನು ಕಾರ್ಯನಿರ್ವಹಿಸುತ್ತೇನೆಂದು ನಿಮ್ಮೆಲ್ಲರ ಮುಖಾಂತರ
ಭರವಸೆಯನ್ನು ನೀಡ್ತಾ ಇದ್ದೇನೆ. ನಮ್ಮ ವಲಯದ ಎಲ್ಲ ಸದಸ್ಯರುಗಳು ಕೂಡ ಹಾಗೂ ಪೂರ್ವಾಧ್ಯಕ್ಷರುಗಳನ್ನು ಸೇರಿಕೊಂಡು ವಲಯದಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಮಾಡುವುದಾಗಲಿ ತಮ್ಮೆಲ್ಲರ ಸಹಕಾರವನ್ನು, ಮಾಹಿತಿಯನ್ನು, ಸಲಹೆಗಳನ್ನು ಪಡೆದುಕೊಂಡು ನಮ್ಮ ವಲಯವನ್ನು ಉತ್ತಮ ವಲಯವನ್ನಾಗಿ ಮಾಡುತ್ತೇನೆ ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಭರವಸೆಯನ್ನು ನೀಡಿ. ಜಿಲ್ಲಾಧ್ಯಕ್ಷ ನವೀನ್ ರೈ ಪಂಚಳ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ರಜತ ಸಂಭ್ರಮದ ಈ ಕಾರ್ಯಕ್ರಮ ವಿಶಿಷ್ಟವಾಗಿ ಸಂಪನ್ನಗೊಂಡಿದೆ. ಸಂಘಟನೆ ಹಾಗೂ ಸದಸ್ಯರಿಗೆ ಪೂರಕವಾದ ಕೆಲಸವನ್ನ ಬಂಟ್ವಾಳ ವಲಯ ಮಾಡಿದೆ ಎಂದು ಹೇಳಿದರು. ವಲಯದ ಹತ್ತಿರದ ವಲಯ ಕಾರ್ಯಕ್ಷೇತ್ರ ಪುತ್ತೂರು ಆದರೆ ಕೂಡ ಇಲ್ಲಿನ ಎಲ್ಲ ಛಾಯಾಗ್ರಾಹಕ ಸದಸ್ಯರು ನಮಗೆ ಅತ್ಯಂತ ಆತ್ಮೀಯರು. ಹಾಗಾಗಿ ಬಂಟ್ವಾಳದ ಬಗ್ಗೆ ವಿಶೇಷವಾದ ಪ್ರೀತಿ ಇದೆ ನನಗೆ. ರಜತ ಸಂಭ್ರಮವನ್ನ ಅತ್ಯಂತ ವಿಶೇಷವಾಗಿ ಆಚರಿಸಿದ್ದೀರಿ. ನಮ್ಮ ಸಂಘದ ಸದಸ್ಯರಿಗೆ, ಛಾಯಾಗ್ರಾಹಕರಿಗೆ ಆರ್ಥಿಕ ನೆರವು ನೀಡುವುದರ ಮೂಲಕ ನಮ್ಮ ಈ ವಲಯದ ಎಲ್ಲ ಕಾರ್ಯಕ್ರಮದ ಬೆನ್ನಿಂದ ನಿಂತು ಸಹಕರಿಸುವಂತಹ ಪತ್ರಕರ್ತ ಅಂಚನ್ರವರಿಗೆ ಧನಸಹಾಯ ನೀಡುವುದರ ಮೂಲಕ, ವಿಶೇಷವಾಗಿ ಇಷ್ಟು ವರ್ಷ ಈ ಸಂಘವನ್ನ, ಈ ವಲಯವನ್ನ ಮುನ್ನಡೆಸಿದ ಮಾಜಿ ಅಧ್ಯಕ್ಷರುಗಳಿಗೆ ಸನ್ಮಾನ ಮಾಡುವುದರ ಮೂಲಕ, ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಪ್ರಪ್ರಥಮ ಬಾರಿಗೆ ಬೇರೆ ವಲಯದಲ್ಲಿ ಸಾಧನೆಗೈದಂತಹ ಬ್ರಹ್ಮಾವರ ವಲಯದ ಸುನಿಲ್ ಇರ್ಬೋದು, ಮುಲ್ಕಿ ವಲಯದ ಅಧ್ಯಕ್ಷರಾಗಿ ಕಲಾವಿದ ಮತ್ತು ಛಾಯಾಗ್ರಾಹಕರಾಗಿ ಕೆಲಸ ಮಾಡುತ್ತಿರುವಂತಹ ಪ್ರಕಾಶ್ ಸುವರ್ಣ ಇರಬಹುದು, ಅವರನ್ನ ಸನ್ಮಾನಿಸುವುದರ ಮೂಲಕ ವಿಶೇಷವಾಗಿ 47 ವರ್ಷಗಳ ಕಾಲ ಛಾಯಾಗ್ರಹಣದ ಸ್ಟುಡಿಯೋದಲ್ಲಿ ಕೆಲಸ ಮಾಡುವಂತಹ ಮಾತೆಯನ್ನ ಸನ್ಮಾನಿಸುವುದು. ಜಿಲ್ಲಾ ಸಂಚಾಲಕ ಗೋಪಾಲ ಸುಳ್ಯ, ಎಸ್ಕೆಪಿಎ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷ ವಾಸುದೇವರಾವ್, ಜಿಲ್ಲಾ ಉಪಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ, ದತ್ತಾತ್ರೇಯ, ಪ್ರಧಾನ ಕಾರ್ಯದರ್ಶಿ ಅಜಯ್ ಮಂಗಳೂರು, ಜಿಲ್ಲಾ ಕಾರ್ಯದರ್ಶಿ ಹರೀಶ್ ಕುಂದರ್, ನಿರ್ಗಮನ ಅಧ್ಯಕ್ಷ ಕಿಶೋರ್ ಎಸ್ ಕುಮಾರ್, ಕಾರ್ಯದರ್ಶಿ ಪ್ರಶಾಂತ್ ಕಲ್ಲಡ್ಕ, ಕೋಶಾಧಿಕಾರಿ ವರುಣ್ ಕಲ್ಲಡ್ಕ ಉಪಸ್ಥಿತರಿದ್ದರು. ಜಿಲ್ಲಾ ಕಟ್ಟಡ ಸಮಿತಿ ಅಧ್ಯಕ್ಷ ಆನಂದ್ ಎನ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಕಾರ್ಯದರ್ಶಿ ರವಿ ಕಲ್ಪನೆ ವಂದಿಸಿದ್ರು. ಎಚ್ಕೆ ನಯನಾಡು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಸನೀಪ್ ಸಾಲಿಯನ್, ವಿ4 ನ್ಯೂಸ್, ಬಂಟ್ವಾಳ.